ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಧಾರವಾಡದ ಬೀಜ ನಿಗಮ ಕರ್ನಾಟಕ ಸರ್ಕಾರ ಕಚೇರಿಯಲ್ಲಿ ಇದ್ದ ಸುಮಾರು 2 ಲಕ್ಷ ರೂಪಾಯಿ ಮೊತ್ತದ ಕಡಲೆ ಬೀಜ ಕಳ್ಳತನ ಪ್ರಕರಣ ಭೇದಿಸಿದ ಉಪನಗರ ಪೊಲೀಸ್ ಠಾಣೆಯ ಪೊಲೀಸರು ಈ ಬೀಜವನ್ನು ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ರೈತರಿಗೆ ಬೆಳೆ ಬೆಳೆಯಲು ಉಪಯೋಗ ಮಾಡುವ ಉದ್ದೇಶ ಸಲುವಾಗಿ ಈ ಬೀಜಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಪ್ರಕರಣ ದಾಖಲಾಗಿದ್ದ 24 ಗಂಟೆ ಅವಧಿಯಲ್ಲಿ 3 ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 2 ಬೈಕ್, 12 ಚೀಲ ಕಡ್ಲಿ ಜಪ್ತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ಮಾರ್ಗದರ್ಶನದ ಮೇರೆಗೆ ಸಿಪಿಐ ದಯಾನಂದ್ ಶೇಗುಣಶಿ, ಪಿಎಸ್ಐ LK ಕೋಳ್ಬ್ಯಾಡ್, ಪಿಎಸ್ಐ ರುದ್ರಪ್ಪ, ಪಿಎಸ್ಐ VI ಬಳ್ಳಾರಿ, ಎಎಸ್ಐ KH ನಲ್ಲೂರು, ಎಎಸ್ಐ ಬಸವರಾಜ್, ಕ್ರೈಮ್ ಸಿಬ್ಬಂದಿಗಳಾದ CD ಬಳ್ಳಾರಿ, DY ಭಜಂತ್ರಿ, AM ಅಂಗಡಿ, ದಯಾನಂದ್ ಗುಂಡೈಗೈ, MK ಬೆಳಗಿ, ರವಿ ದೊಡಮನಿ, ಹನುಮಂತ ಜಟ್ಟನ್ನವರ್, ಮಂಜು ಗೋರ್ಬಾಳ್, ಪ್ರದೀಪ್ ಕುಂದಗೋಳ್, ಭರತೇಶ್ ಶಿವು ದೊಡಮನಿ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಂಧಿತ ಆರೋಪಿಗಳಾದ ಮಾಡಮಗೇರಿ, ಪ್ರಕಾಶ್ ಹುಬ್ಬಳ್ಳಿ, ಮಂಜುನಾಥ್ ಜಮುನಾಳ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬೀಜದ ಗೊಬ್ಬರ 50 kg ಪಾಕೆಟ್ ಮಾಡ್ತಾರೆ ಕೆಮಿಕಲ್ ಹಾಕಿ. ರವಿನ ಇಲ್ವಾ ಖಾಲಿ ಬಾರು ಗಾಡಿ ತೆಗೆದಿಡ್ರ ಪೇಪರ್ ಹಾಕಿ ಆರಿಸ್ಬೇಕು. ಅರಿವಿಲ್ಲ ಹಾಳಿ ಪೇಪರ್ ಹಾಕಿ ಭಾಳ ಚಲೋ